ಸ್ಟೀಮ್ ತುಂಬ ಕಷ್ಟದಲ್ಲಿದೆ. ಗ್ಯಾಸ್ ಸಿಲಿಂಡರ್ ಸಿಕ್ಕದ ಕಾರಣವಾಗಿ ಕೆಲವೊಂದು ಹೋಟ್ಲುಗಳು ಈಗಾಗಲೇ ಬಂದಾಗಿದ್ದಾವೆ. ಕೆಲವೊಂದು ಹೋಟ್ಲುಗಳು ಕಟ್ಟಿಗೆ ಮತ್ತೊಂದು ಏನೋ ಅಂಟರ್ರೇಟ್ ಮಾಡಿಕೊಂಡು ಅಂಗಡಿ ನಡೆಸ್ತಾ ಇದ್ದಾರೆ. ಹೋಟೆಲ್ ಉದ್ಯಮ ಮೊದಲನೇ ಸ್ಥಾನದಾಗಿದೆ. ಆಹಾರ ಸಿಕ್ಕಿಲ್ಲ ಅಂದರೆ ಜನರು ಬದುಕೋದು ಭಾಳ ಕಷ್ಟ ಆಗ್ತದೆ. ಹಾಗೆ ಆರೋಗ್ಯ ಸಚಿವರಾಗಲಿ, ನಮ್ಮ ಕೇಂದ್ರ ಸರ್ಕಾರ ಆಗಲಿ, ಹಾಗೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಇದಕ್ಕೆ ಆದಷ್ಟು ಮಾನ್ಯತೆ ಕೊಟ್ಟು ಹೋಟೆಲ್ ಉದ್ಯಮವನ್ನು ಉಳಿಸಬೇಕು. ಸಾಕಷ್ಟು ಕಾರ್ಮಿಕರಿದ್ದಾರೆ ನಮ್ಮಲ್ಲಿ. ನಾವಿವತ್ತು ಹೋಟೆಲ್ ಬಂದ್ ಮಾಡಿದ್ರೆ ಕಾರ್ಮಿಕರ ಜೀವನವೂ ತುಂಬ ಕಷ್ಟ ಆಗ್ತದೆ. ಹಾಗೆ ನಮಗೆ ಅನಿವಾರ್ಯ ಹೋಟೆಲ್ ನಡೆಸಿಲ್ಲ ಅಂತ ನಡೆಯಲ್ಲ. ಹೋಟೆಲ್ ಎಲ್ಲಿಂದ ಹೊರಗಿಂದ ಬರ್ತಾರೆ, ಊರಿಂದ ಬರ್ತಿರ್ತಾರೆ, ಅವ್ರಿಗೊಂದು ವಾಟಿ ನೀರು ಸಿಗೋದಿಲ್ಲ. ನಮಗೆ ಹೋಟೆಲ್ ಉದ್ಯಮ ಇಲ್ಲಾಂದರೆ ಹೋಟೆಲ್ ನಡೆಸೋದು ತುಂಬ ಕಷ್ಟ ಆಗ್ತದೆ. ಹೋಟೆಲ್ ಉದ್ಯಮ ಇಲ್ಲಾಂದರೆ ಜನರಿಗೂ ತುಂಬ ಕಷ್ಟ ಆಗ್ತದೆ. ಒಂದು ಲೋಟ ನೀರು ಸಿಗೋದಿಲ್ಲ. ಪಾಪ ಅವರು ಎಲ್ಲಿಂದ ಬಂದಿರ್ತಾರೆ, ಅವ್ರು ಅಡ್ಡಾಡಿ ಅವ್ರಿಗೂ ಕಷ್ಟ ಆಗ್ತದೆ. ಹೋಟೆಲ್ ಉದ್ಯಮವನ್ನು ಮೊದಲನೇ ಆದ್ಯತೆ ಕೊಟ್ಟು ಕೇಂದ್ರ ಸರ್ಕಾರ ಮತ್ತು ಇಲ್ಲಿ ಆರೋಗ್ಯ ಸಚಿವರು ಮೊದಲನೇ ಆದ್ಯತೆ ಕೊಟ್ಟು ನಮಗೆ ಆದಷ್ಟು ಬೇಗ ಸಹಕಾರ ಮಾಡೋದು. ಈಗಾಗಲೇ ಕೆಲವೊಂದು ಹೋಟ್ಲುಗಳು ಬಂದಾಗಿದ್ದಾವೆ. ಇನ್ನೂ ಒಂದೆರಡು ದಿನಗಳು ಎಲ್ಲ ಸಂಪೂರ್ಣವಾಗಿ ಹೋಟ್ಲು ಬಂದಾಗೋ ಸ್ಥಿತಿಯಲ್ಲಿದ್ದಾರೆ. ಕಟ್ಟಿಗೆ ಒಲೆಯಿಂದ ಆದಷ್ಟು ನಾವು ಕೆಲಸ ಮಾಡ್ತಿದ್ದೀವಿ. ಚಹಾ ಮತ್ತು ಕೆಲವೊಂದು ತಿಂಡಿಗಳನ್ನು ಕಟ್ಟಿಗೆ ಒಲೆಯಲ್ಲಿ ಮಾಡೋದ್ರಿಂದ ಗ್ಯಾಸ್ ಅನಿವಾರ್ಯ ಇದೆ. ನಮಗೆ ಗ್ಯಾಸ್ ಬೇಕೇ ಬೇಕು. ಸ್ಟೀಮ್ ಅನ್ನ ಮಾಡೋದು. ಸ್ಟೀಮ್ ಹಾಲು ಕಾಸು ಸ್ಟೀಮ್. ಇಡ್ಲಿ ಮಾಡೋದು ನೋಡ್ತಾರೆ. ಅಲ್ಲೇನಿಲ್ಲ